ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಆತ್ಮೀಯರೇ, ಅಂತೂ ಇಂತೂ ಸಾದಿಕ್ ಪೈಲ್ವಾನರು ಕಣದಿಂದ ಹಿಂಸರಿದರು ಅನ್ನುವಂಥ ಸುದ್ದಿ ಬರ್ತಾ ಇದ್ದಾವೆ. ಇದಕ್ಕೆ ನೇತೃತ್ವ ವಹಿಸಿಕೊಂಡವರು ಕೊನೆಗೆ CM ಸಿದ್ದರಾಮಯ್ಯನವರು ಅಂತಾರೆ. CM ಸಿದ್ದರಾಮಯ್ಯರ ಮಾತನ್ನು ಮೀರಲಾರದ ನಮ್ಮ ಸಾದಿಕ್ ಪೈಲ್ವಾನರು ದಕ್ಷಿಣ ದಾವಣಗೆರೆಯ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿದ್ದನ್ನು ಸರಿದ್ರು ಅಂತ ಅರ್ಥ. ಅದು ಹೋಯ್ತು ಅಂತಲ್ಲ ಕ್ಯಾಂಡಿಡೇಚರ್ ನಾಮಪತ್ರ. ಆದರೆ ತನ್ನ ಪರವಾಗಿ ತಾನು ಪ್ರಚಾರ ಮಾಡಿಕೊಳ್ಳೋದು, ಕಾಂಗ್ರೆಸ್ ವಿರೋಧವಾಗಿ ಪ್ರಚಾರ ಮಾಡೋದು ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಇದರಿಂದಾಗಿ ಒಂದು ರೀತಿಯಿಂದ ಎಸ್ ಮಲ್ಲಿಕಾರ್ಜುನ ಅವ್ರಿಗೆ ನಿಟ್ಟುಸಿರು ಬಿಟ್ಟಂಗಾಗಿದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ಅಲ್ಲಿರೋದು ಮುಸ್ಲಿಂ ಸಮುದಾಯದವರು. 70-75,000 80,000 ಜನಸಂಖ್ಯೆ ಅಥವಾ ಮತದಾರರಲ್ಲಿದ್ದಾರೆ ಅನ್ನುವಂಥ ಸುದ್ದಿಗಳಿದ್ದಾವೆ. 80,000 ಅಂದರೆ ಹೆಚ್ಚು ಕಡಿಮೆ ಗೆಲ್ಲುವ ಅವಕಾಶ ಹೆಚ್ಚಿರುವಂಥದ್ದು. ಹೀಗಾಗಿ ಆ ಸಮುದಾಯ ಯಾರಿಗೆ ಒಲಿತಾರೋ ಅವರು ಆಯ್ಕೆ ಆಗೋದು ಹೆಚ್ಚು ಕಡಿಮೆ ದಕ್ಷಿಣ ದಾವಣಗೆರೆ ನಿಶ್ಚಿತ ಅನ್ನುವಂಥ ಕೆಲವು ಮಾತುಗಳು ಕೇಳಿಬರೋ ಪ್ರಸಂಗದೊಳಗೆ ನಮ್ಮ SS ಮಲ್ಲಿಕಾರ್ಜುನ ಅವರು ಒಂದಿಷ್ಟು ಅತಿರೇಕಕ್ಕೆ ನಮಗೆ ಬೇಕು, ನಮ್ಮ ಮನೆಯವ್ರಿಗೆ ಬೇಕು, ನಾವೇ ಆಗಬೇಕು ಅನ್ನುವಂಥ ಹಠಕ್ಕೆ ಬಿದ್ದ ಕಾಂಗ್ರೆಸ್ಸಿನ ಕುತ್ತಿಗೆ ತಂದಿಟ್ಬಿಟ್ಟಿದ್ರು ಅವರು. ಹೌದು, ಕಾಂಗ್ರೆಸ್ಸಿನ ಸ್ಥಾಪಕರಲ್ಲಿ ಒಬ್ಬರು ಶಾಮನೂರು ಶಿವಶಂಕರಪ್ಪನವರು. ಅದಕ್ಕೆ ಸಾಕಷ್ಟು ಲಾಭವನ್ನು ಮಾಡ್ಕೊಂಡಿದ್ದಾರೆ ಅವರು ಕಾಂಗ್ರೆಸ್ಸಿಂದ, ಇಲ್ವಾ? ಸಾಕಷ್ಟು ಲಾಭ ಮಾಡ್ಕೊಂಡಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮನೆಯಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಈಗ ಸ್ವತಃ ಮಲ್ಲಿಕಾರ್ಜುನ ಮಿನಿಸ್ಟರ್ ಇದ್ದಾರೆ. ಅವರ ಮಿಸ್ಸಸ್, ಅವರ ಹೆಂಡತಿ ಅವರು MP ಇದ್ದಾರೆ. ಮತ್ತು ಶಾಮನೂರು ಶಿವಶಂಕರಪ್ಪ ಸಾಯುವವರೆಗೂ ಆ ಒಂದು ಏನಪ್ಪ ಅಂತಂದ್ರೆ ಇಲ್ಲಿ ಶಾಸಕರ ಮತ್ತು ಅವ್ರ ಮಿನಿಸ್ಟ್ರ ಆದಿದ್ದು ನಾವು ನೋಡಿದ್ವಿ ಈಗಾಗಲೇ. ಈ ಎಲ್ಲ ನೆಲೆಯಲ್ಲೇ ಸಾಕಷ್ಟು ಅಧಿಕಾರವನ್ನು ಅನುಭವಿಸಿದಂತಹ ಮಲ್ಲಿಕಾರ್ಜುನ್ ಅವರು ತಂದೆ ತಿಳ್ಕೊಂಡ ಮೇಲೆ ಇನ್ನೂ ಸಣ್ಣ ಹುಡುಗಿದ್ದಾನೆ ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಸಮರ್ಥ. ಆ ಸಮರ್ಥನ ಕೊಡಬೇಕು ಟಿಕೆಟ್ ಅಂತೇಳಿ ಜಿದ್ದಿಗೆ ಬಿದ್ದು ಅದೇ ಕಾಲಕ್ಕೆ ಜಮೀರ್ ಅಹಮದ್ ಖಾನ್ ಅವ್ರ ಜೊತೆಗೂ ಜಗಳಾಡಿ, ನೀ ಯಾರಪ್ಪ ನಮ್ಮ ಕ್ಷೇತ್ರಕ್ಕೆ ಬರಾವ ಅನ್ನುವಂಗೆ ಸಹಿತ ಮಾತಾಡಿ ವಿಶೇಷವಾಗಿ ಕೊನೆಯ ಕ್ಷಣದಲ್ಲಿ ಜಮೀರ್ ಅಹಮದ್ ಖಾನ್ ಮಾತು ಸಹಿತ ಕೇಳ್ದಂಗೆ ಅಥವಾ ಅವ್ರು ಬರ್ದಂಗೆ ಮಾಡ್ಕೊಂಡ್ಬಿಟ್ಟಂಥ ವ್ಯಕ್ತಿ ಜಗದು ಬಿಟ್ಟಿದ್ದ. ಈ ಒಂದು ಚುನಾವಣೆ ಕಾಲದಲ್ಲಿ ಹಿಂಸಲಿಗೆ ಬರ್ತಾಯಿಲ್ಲ, ಮುಂದುವರೆಗೆ ಬರ್ತಾಯಿಲ್ಲ. ಅದರಲ್ಲೂ ಟಿಕೆಟ್ ಕೊಡೋ ಪೂರ್ವದಲ್ಲಿ ನಾಮಪತ್ರ ಸಲ್ಲಿಸಿ ಮತ್ತಷ್ಟು ಗದ್ದಾಡಿಸಿಬಿಟ್ಟಿದ್ರು SS ಮಲ್ಲಿಕಾರ್ಜುನ ಅವರು. ಹೀಗಾಗಿ ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಕೈ ಬಿಟ್ಟು ಹೋತು. ಅದೇ ಕಾಲಕ್ಕೆ ಶಾಮನೂರು ಶಿವಶಂಕರಪ್ಪ ಮನೆತನಕ್ಕೂ ಸಿಗಲಿಕ್ಕಿಲ್ಲ ಅನ್ನೋ ವಾದವನ್ನು ಜೋರು ಹೇಳೋ ಸಂದರ್ಭದಲ್ಲೇ ಮತ್ತು ಕೊನೆಯವರೆಗೂ ಟಿಕೆಟ್ ಇವ್ರಿಗೆ ಕೊಡಲಿಲ್ಲ ಕಾಂಗ್ರೆಸ್ ಅವ್ರು. ಯಾರಿಗೆ? ಸಾದಿಕ್ ಪೈಲ್ವಾನರಿಗೆ. ಅವರು ಅನಿವಾರ್ಯವಾಗಿ ಪಕ್ಷೇತರರಾಗಿ ನಿಂತ ಅವರು ತಮ್ಮ ನಾಮಪತ್ರ ತಗೊಳ್ಳಿಲ್ಲ. ಉಳಿದು ಬಿಡ್ತು, ನಿನ್ನೆ ತಗೊಳ್ತಿತ್ತು, ಉಳಿದು ಬಿಟ್ಟಿತ್ತು. ಹೀಗಾಗಿ ಇವತ್ತು ಸಾಕಷ್ಟು ಪ್ರಯತ್ನ ಮಾಡ್ತಾಯಿದ್ರು. ಎಲ್ಲರೂ ಪ್ರಯತ್ನ ಮಾಡಿದ್ರು. ಮುಸ್ಲಿಂ ಲೀಡರ್ಸ್ ಎಲ್ಲರೂ ಪ್ರಯತ್ನ ಮಾಡಿದ್ರು. ಆದರೂ ಅದಕ್ಕೆ ಯಾವುದಕ್ಕೂ ಜಪ್ಪಯ್ಯ ಅಂದಿರಲಿಲ್ಲ ನಮ್ಮ ಸಾದಿಕ್ ಪೈಲ್ವಾನರು. ಈಗ ಏನಾಗಿಬಿಟ್ಟದಪ್ಪ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಅವರು ಬಂದ ಮತ್ತು ಮೂಲತಃ ಸಿದ್ದರಾಮಯ್ಯ ಅವರಿಗೆ ಅವರ ವಿರೋಧಿಗಳು, ಅದರಲ್ಲೂ BJPಗರು ಸಿದ್ದರಾಮುಲ್ಲಾ ಅಂತ ಕರೆದಿದ್ದರಿಂದಾಗೆ ಅವ್ರು ಸಹಜವಾಗಿ ಮುಸ್ಲಿಂ ಪರ ಇರೋದನ್ನು ಅವ್ರಿಗೆ ಬೆನಿಫಿಟ್ ಈ ಸಂದರ್ಭದಲ್ಲಿ ಆಯಿತು, ಪ್ಲಸ್ ಪಾಯಿಂಟ್ ಆಯಿತು ಅಂತ ಈ ಸಂದರ್ಭ ಹೇಳಬೇಕಾಗ್ತದೆ. ಯಾಕಂದ್ರೆ ಅವ್ರೇನೋ ಒಂದು ಕನ್ವಿನ್ಸ್ ಮಾಡಿದ್ದಾರೆ ಅವ್ರಿಗೆ, ಇಲ್ಲಪ್ಪ ನಿನಗೆ ಏನಾದರೂ ಒಂದು ಅನುಕೂಲ ಮಾಡ್ತೀವಿ, ಅಷ್ಟೆಲ್ಲ ಸಮುದಾಯಕ್ಕೂ ಮಾಡ್ತೀವಿ. ಯಾಕಂದ್ರೆ ಸಾದಿಕ್ ಪೈಲ್ವಾನರನ್ನು ನೋಡಿದರೆ ಅವ್ರು ತಮ್ಮ ಸ್ವಂತಕ್ಕೆ ಲಾಭ ಮಾಡೋಕ್ಕಿಂತ ಹೆಚ್ಚು ಸಮುದಾಯಕ್ಕೆ ಮಾಡ್ಬೋದು ಅನ್ನೋಂಥ ವ್ಯಕ್ತಿತ್ವದವ್ರು ಅದಾರ. ಅದಕ್ಕಾಗಿ ಅವ್ರಿಗೇನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಏನಾದರೂ ಒಂದು ನಾಳೆ MLC ಮತ್ತೆ ಮಾಡೋಂಥದ್ದು ಇರ್ಬೋದು, ಏನೋ ಒಟ್ಟಿನಲ್ಲಿ ಭವಿಷ್ಯದಲ್ಲೇ ಒಟ್ಟು ಭರವಸೆ ಕೊಟ್ಟ ಕೊನೆಗೆ ಅವ್ರು ಹಿಂಸರಿಯೋಂಗೆ ಸಾದಿಕ್ ಪೈಲ್ವಾನರು ಹಿಂಸರಿಯುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿ ಇವತ್ತು ಈ ಒಂದು ಮಲ್ಲಿಕಾರ್ಜುನ್ ಫ್ಯಾಮಿಲಿ SS ಮಲ್ಲಿಕಾರ್ಜುನ್, ಶಾಮನೂರು ಶಿವಶಂಕರಪ್ಪನವ್ರ ಮಗ ಮಲ್ಲಿಕಾರ್ಜುನ್ ಅವರ ಮೇಲಿದ್ದಿರಲ್ಲ ಒಂದು ರೀತಿಯಿಂದ ಹುಮ್ಮತನ ನಿರ್ಧಾರ ತೆಗೆದುಕೊಂಡು ಈ ತಮ್ಮ ಮಗಳು ನಿಲ್ಲಿಸಿದ್ರು. ಒಂದು ವೇಳೆ ಮುಸ್ಲಿಮ್ಸ್ ಎಲ್ಲ ಒಂದಾಗಿದ್ದರೆ ನಿಶ್ಚಿತವಾಗಿಯೂ ಸಮರ್ಥ ಅವ್ರು ಈ ಸಲ ಸೋಲೋದು ಗ್ಯಾರಂಟಿನೇ ಇತ್ತು. ಆದರೂ ಕೊನೆಯ ಕ್ಷಣಕ್ಕೆ ಸಾದಿಕ್ ಅವರು ಇದು ನಿಮಗೆ ಗೊತ್ತಿರಲಿಲ್ಲ, ಸಾದಿಕ್ ಪೈಲ್ವಾನರು ಶಾಮನೂರು ಶಿವಶಂಕರಪ್ಪನವರನ್ನು
ಒಂದು ತಂದೆ ಸ್ಥಾನದಲ್ಲಿ ನೋಡಿಕೊಂಡು ಒಂದು ಅತಿಯಾದ ಗೌರವ ಕೊಟ್ಟುಕೊಂಡು ಬೆಳೆದು ಬಂದಂಥವ್ರು ಅದೊಂದು ಕಾರಣ ಆಗಿದೆ. ಯಾಕೆ ಮನುಷ್ಯನಾಗ ತಮಗೆ ಗೊತ್ತಿಲ್ಲದೇ ಒಂದಿಷ್ಟು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಭಾವನೆಗಳು ಮೂಡಿದರೆ ಅದನ್ನು ಮನಸ್ಸಿಂದ ಕಿತ್ತು ಹಾಕೋದು ಭಾಳ ಕಷ್ಟ. ಹಾಗೆ ಕೆಟ್ಟ ಭಾವನೆ ಇದ್ರೂ ಸಹಿತ ಕಿತ್ತು ಹಾಕೋದು ಭಾಳ ಕಷ್ಟ. ಅವೆರಡೂ ಇದು ಸಾಫ್ಟ್ ಕಾರ್ನರ್ ಇತ್ತು. ಆದರೆ ಯಾಕೋ ಏನೋ ಈ ಸಲ ಮುಸ್ಲಿಮ್ರಿಗೆ ಅನ್ಯಾಯ ಮಾಡಿದರು ಅನ್ನುವಂಥ ಮಾನಸಿಕ ಒಂದು ನೋವು ಮತ್ತು ಸಮಾಜನೂ ಸ್ವಲ್ಪ ಚಡ್ಪಡಿಸಿದ್ದು ನೋಡೆ ಒಳ್ಳೆ ನಾನು ಪಕ್ಷೇತರ ಹೇಳ್ತಾನೆ ಅಂತೇಳಿ ನಿಂತಿದ್ದರು. ಇದು ಕಾಂಗ್ರೆಸ್ಸಿಗೆ ಮಾತ್ರ ದೊಡ್ಡ ಹೊಡೆತ ಕೊಡುವಂಥದ್ದು. ಯಾಕಂದ್ರೆ ಕಡಿಮೆ ಅಂದರೂ ಅವರು ಒಂದು 15,000 ಓಟ್ಗಳನ್ನು ಕಸ್ಕೊಂಡಿದ್ರು ಸಹಿತ ಈ ಚಿತ್ರ ಬದಲಾಗ್ತಿತ್ತು ಅಂತೇಳಿ. ಯಾಕಂತಂದ್ರೆ ವಿಶೇಷವಾಗಿ ಇಲ್ಲೇ ಹಿಂದುಳಿದ ಪರವಾಗಿ ಅದರಲ್ಲೂ ಈ ನಮ್ಮ ಆದಿವಾಸಿಗಳ ಪರವಾಗಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಿಂತಿದ್ದರು BJPಯಿಂದ. ಮತ್ತು BJP ಸುತ್ತ ಅಲ್ಲಿ ಅವರು ಮತಗಳಿದ್ದು. ಮತ್ತು ಇನ್ನೊಂದು ದೃಷ್ಟಿಯಲ್ಲಿ ನೆನಪಿಸ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಈವನ್ ದಾವಣಗೆರೆಯಲ್ಲೂ ಆದರೂ ಸಹಿತ ಅಥವಾ ದಾವಣಗೆರೆ ದಕ್ಷಿಣದಲ್ಲಾದರೂ ಸಹಿತ ಇರುವ 35,000 ಲಿಂಗಾಯತ ಮತಗಳಲ್ಲೇ ಭಾಳಷ್ಟು ಮತಗಳು ಶಾಮನೂರು ಶಿವಶಂಕರಪ್ಪನ ವಿರೋಧವಾಗಿ ಇತ್ತೀಚೆಗೆ ಬೆಳೆದಿದ್ದು ಅನ್ನೋದನ್ನು ಸುದ್ದಿಗಳು ಬರ್ತಾಯಿದ್ವು. ಹೀಗಾಗಿ ಸಮರ್ಥನಿಗೆ ಈ ಸಲ ಗೆಲ್ಲುವುದು ಭಾಳ ಕಷ್ಟ ಆಗ್ತಿತ್ತು ಅನ್ನೋ ಪ್ರಸಂಗದಲ್ಲೇ ಈ ಒಂದು ಘಟನಾವಳಿ ನಡೆದ. ಸಾದಿಕ್ ನಮ್ಮ ಪೈಲ್ವಾನದಂತ ನಾನು ನಿಂತಪ್ಪ ಚುನಾವಣೆಗೆ ಆಗಬೇಕಾದ ಕೊನೆ ಕ್ಷಣದವರೆಗೂ ಹೋರಾಟ ಮಾಡಿದ್ರಿಂದಾಗಿ ಅನಿವಾರ್ಯವಾಗಿ CM ಅವರು ಈ ಒಂದು ಗೇಮ್ ಇಳಿಬೇಕಾದ್ರು ಅವರು ಮಾತು ಬೆಲೆ ಕೊಟ್ಟಿದ್ದಾರೆ, ಹಿಂದೆ ಸರಿದಿದ್ದಾರೆ. ಇದರಿಂದ ಸಮರ್ಥ ಅವರಿಗೆ ಭಾಳ ಅನುಕೂಲ ಆಯಿತು. ಇನ್ನೊಂದು ಏನಾಗಿದೆಪ್ಪ ಅಂದರೆ ಸಾಧಿಕರಿಗೇನು ಒಪ್ಪಿಸಿದ್ದಾರೆ ಅಂತ ಸುದ್ದಿಗಳು, ಅದು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗ್ತಾವೆ ಗೊತ್ತಿಲ್ಲ. ಬಟ್ ಚುನಾವಣೆಯಲ್ಲಿ ಪ್ರಸಾರ ಮಾಡೋದು ಕರ್ಕೊಂಡು ತಿರುಗೋದು ಮಾಡೋದು ಎಲ್ಲನೂ ಮಾಡ್ತಿಲ್ಲಪ್ಪ ಅಂತ ಏನೋ ಒಪ್ಪಿಕೊಂಡಿದ್ದಾರೆ ಅಂತೇಳಿ. ಯಾಕಂದರೆ ಇಲ್ಲ ನಮ್ಮ ಸಮುದಾಯಕ್ಕೆ ಏನೋ ಒಂದು ಒಳ್ಳೇದು ಮಾಡೋರಿದ್ದಾರಪ್ಪ ಅಂತ ಏನು ಹೇಳ್ಬೋದು ಅವರಿಗೆ, ಮತ್ತೇನು ಕನ್ವಿನ್ಸ್ ಮಾಡ್ಬೋದು. ಅಥವಾ ಅವ್ರ ಜೊತೆಗಿರೋದ್ರಿಂದ ಎಷ್ಟೋ ಬೇಕಷ್ಟೋ ಮುಸ್ಲಿಮರಲ್ಲಿ ಮತಗಳು ಸಹಿತ ಈ ಶಾಮನೂರು ಸಮರ್ಥಕ್ಕೆ ಬೀಳುವಂಥ ಎಲ್ಲ ಸಾಧ್ಯತೆಗಳು ಇದಾವೆ ಅನ್ನುವಂಥ ಒಂದು ವಾದ. ಇನ್ನೇನಾಗ್ತದೆ ನೋಡ್ಬೇಕು ಎಲೆಕ್ಷನ್ದಲ್ಲೇ. ಯಾಕಂದರೆ ಇತ್ತೀಚೆಗೆ ನಿಮ್ಗೆ ಗೊತ್ತದ ನಮ್ಮ ಎಲೆಕ್ಷನ್ಗಳಂದ್ರೆ ಏನು ಜಾತಿ ಆಧಾರ ಮೇಲೆ, ಧರ್ಮದ ಆಧಾರ ಮೇಲೆ, ದುಡ್ಡಿನ ಆಧಾರ ಮೇಲೆ ನಡೀತಾ ಇದ್ದಾವೆ ವಿನಃ ಒಬ್ಬ ಯೋಗ್ಯ ವ್ಯಕ್ತಿನಪ್ಪ, ಸಮರ್ಥ ವ್ಯಕ್ತಿನ, ಪ್ರಾಮಾಣಿಕ ವ್ಯಕ್ತಿನ ತಂದು ಆರಿಸ್ತಂದು ಗೆಲ್ಲಿಸ್ಬೇಕು ಅನ್ನೋ ಮನೋಭಾವ ನಮ್ಮ ಜನರಲ್ಲೂ ಇಲ್ಲ. ಮತ್ತು ಈಗ ದುಡ್ಡಿದ್ದವ್ರಂತೆ ಅದು ಮಾಡಲಿಕ್ಕೂ ಹೋಗೋದಿಲ್ಲ. ಯಾಕೆ ಮಾಡ್ತಾರೆ ಹೇಳ್ರು ಅವರು? ಏನು ಅವಶ್ಯಕತೆ? ತಮಗೆ ಅಧಿಕಾರ ಸಿಗೋ ಮುಂದೆ ಇನ್ನೊಬ್ಬರನ್ನ ಯಾಕೆ ಬೆಳೆಸ್ತಾರೆ? ಯಾವ ಆಲದ ಮರನೂ ತನ್ನ ಕೆಳಗೆ ಇನ್ನೊಂದು ಆಲದ ಮರ ಬೆಳೆಸಲಿಕ್ಕೆ ಹೋಗೋದಿಲ್ಲ. ಹಾಗೆ ರಾಜಕಾರಣಿಗಳು ಇನ್ನೊಬ್ಬ ಅಷ್ಟೇ ಪ್ರಾಮಾಣಿಕ. ಈಗ ನೋಡಿರಿ ಸಾದಿಕ್ ಪೈಲ್ವಾನರು ಪೂರ್ತಿಯಾಗಿ ತಮ್ಮ ಜೀವನವನ್ನು ಹೆಚ್ಚು ಕಡಿಮೆ ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ಕಳೆದ್ರು. ಮೊನ್ನೆ ಇಂಟರ್ವ್ಯೂದಲ್ಲಿ ನೋಡಿದ್ರಿ ನೀವು ಸೂಕ್ಷ್ಮವಾಗಿ ಮಲ್ಕೂರ್ಜುನ SS ಮಲ್ಲಿಕಾರ್ಜುನ ಅವರು ಇವ್ರ ಜೊತೆಗೆ ಏಕವಚನದ ಮಾತಾಡುವಂಥ ಭಾಷಣ ನೀವು ಕೇಳಿದ್ರಿ. ಆ ಭಾಷಣ ನಾವು ಕೇಳಿದಾಗ ಸಹಜವಾಗಿ ಸಾದಿಕ್ ಅವರು ಅವ್ರ ಮನೆಯಲ್ಲಿ ಒಂದು ಯಾವುದೋ ಒಂದು ಗುಮಾಸ್ತು ಯಾವುದೋ ಕೆಲಸಕ್ಕೆ ತಾನೇನಪ್ಪ ಅನ್ನುವಂಗೆ ಮಾತಾಡೋದು ಗಮನಿಸಿದಾಗ ಸಹಜವಾಗಿ ಈ ದೇಶದ ವ್ಯವಸ್ಥೆ ಗೊತ್ತದ ಹೆಂಗಂತೇಳಿ ಶ್ರೀಮಂತರ ಮಗ ಶ್ರೀಮಂತನಾಗೋದು ಹೋಗೋದು, ಅವ್ರ ಮನ್ಯಾಗ ರಾಜ ಇದ್ದರೆ ರಾಜನ ಮಗ ರಾಜನಾಗೋದು, ಇವು ಇನ್ನೂ ನಮ್ಮಲ್ಲಿ ಉಳಿದಿದ್ದಾವೆ ಅಂತೇಳಿ ಸ್ಪಷ್ಟ ಆಗ್ತದೆ. ಏನೋ ಆಗಲಿ ಸಾಧಿಕರು ಮಾತ್ರ ಒಂದಿಷ್ಟು ಚಳ್ಳೆ ಅಂತ ತಿಳಿಸೋ ಪ್ರಯತ್ನ ಮಾಡಿದರು. ಅದರ ಕೊನೆ ಕ್ಷಣದಲ್ಲಿ ಏನೋ ಒಟ್ಟು ಹೈಕಮಾಂಡದಾಗಿರ್ಬೋದು, ಅತಿ ಮುಖ್ಯವಾಗಿ CM ಸಿದ್ದರಾಮಯ್ಯನವರು ಈ ಮುಸ್ಲಿಮರ ಸಲುವಾಗಿ ಪಾಪ ತಾವು ಮುಸಲ್ಮಾನರನ್ನು ಸಿದ್ದರಾಮುಲ್ಲ ಅಂತ ಟೀಕೆ ಒಳಗಾಗಿದ್ದು ಮಾಡಿದ್ದು ಇವೆಲ್ಲನೂ ಗಮನದಲ್ಲಿಟ್ಟುಕೊಂಡು ಒಬ್ಬ ಮುಸ್ಲಿಂ ಸಮುದಾಯ ಪರ ಒಂದು ಒಳ್ಳೆಯ ಮನಸ್ಸನ್ನು ಇದ್ದಂಥ ಸಿದ್ದರಾಮಯ್ಯರ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಸಾದಿಕ್ ಪೈಲ್ವಾನರು ಚುನಾವಣಾ ಕಣದಿಂದ ಹಿಂದೆ ಸರಿದ್ದಾರೆ. ಇನ್ನೇನು ಪ್ರಚಾರ ಇದ್ದರು ಈ ನಮ್ಮ ಸಮರ್ಥಂದು ಪ್ರಚಾರ ಮಾಡ್ತಾ ಗೆಲ್ಲಿಸ್ಕೊಡುವಂಥದ್ದು, ಕಾಂಗ್ರೆಸ್ಗೆ ಇನ್ನೊಂದು ಸೀಟ್ ಹೆಚ್ಚು ಮಾಡುವಂಥದ್ದು. ಯಾಕಂದರೆ ಇದು ಪ್ರತಿಷ್ಠೆಯ ಕಣ ಆಗಿದ್ವಿ ಎರಡು, ಬಾಗಲಕೋಟೆ ಮತ್ತು ದಾವಣಗೆರೆ. ಹೀಗಾಗಿ ಇಲ್ಲೇ ಗೆಲ್ಲಿಸೋದು ಭಾಳ ಅವಶ್ಯಕತೆ ಕಾಂಗ್ರೆಸ್ಗೆ. ಆ ದಿಶೆಯಲ್ಲಿ CM ಅವರು ಒಳ್ಳೆಯ ಕೆಲಸ ಮಾಡಿದಂತ ಹೇಳ್ಬೋದು. ಏನೋ ಆಗಲಿ ಇನ್ನು ಗೆದ್ದು ಅಂತ ತೋರಿಸ್ಬೇಕಾಗ್ಯದ. ಅದಕ್ಕೆ ಪೈಲ್ವಾನ ಎಷ್ಟು ಮಟ್ಟಿಗೆ ಸಹಾಯ ಸಹಕಾರ ಮಾಡ್ತಾರೆ ನೋಡ್ಬೇಕು. ಆದ್ರೆ ಒಂದಂತಿ ನಿಜ, ಇದರಿಂದ ಒಂದಿಷ್ಟು ಬೂಸ್ಟ್ ಶಕ್ತಿ ಬಂದಂಗೆ ಆಗ್ಯದ ನಮ್ಮ SS ಮಲ್ಲಿಕಾರ್ಜುನ ಅವರಿಗೆ ಮತ್ತು ಕಾಂಗ್ರೆಸ್ಗೆ. ಇನ್ನು ನಮ್ಮ ಪೈಲ್ವಾನರು ಯಾವ ರೀತಿ ಸಮರ್ಥನೆ ಮಾಡ್ತಾರೆ ಮತ್ತು ಜೊತೆಗೆ ನಮ್ಮ CM ಸಿದ್ದರಾಮಯ್ಯನವರು ಈ ಸಿಚುವೇಶನ್ ಯಾವ ರೀತಿ ಉಪಯೋಗ ಮಾಡಿಕೊಂಡು BJPಯನ್ನು ಗೆಲ್ಲಿಸುವಲ್ಲಿ ಒಂದು ಸಮರ್ಥತೆಯನ್ನು ತೋರಿಸ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.